ಪ್ರಭುಗಳ ನಮಸ್ತೆ ನಮಸ್ತೆ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಸೌಖ್ಯವೇ? ನಮ್ಮ ರಾಜ್ಯ ಸುರಕ್ಷಿತವಾಗಿಯೋ ನೀವು ಹೇಳಿ. ಹೌದು ಪ್ರಭು, ಹೌದು. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮತ್ತೇನಾದರೂ ಹೊಸ ಸಮಾಚಾರ ಇದೆಯೋ ನೀವೇ ಹೇಳಿ. ಹೌದು ಪ್ರಭು, ಹೌದು. ಸಂಗೀತ ವಿದ್ವಾಂಸರು ಆಸ್ಥಾನಕ್ಕೆ ಆಗಮಿಸಿದ್ದಾರೆ, ಅವರನ್ನು ಕರೆಯುತ್ತಾರಲ್ಲೇ. ನನಗೆ ಸಂಗೀತವೆಂದರೆ ಪಂಚ ಪ್ರಾಣ, ನಿಮಗೆ ಗೊತ್ತಿಲ್ಲವೇ? ಈಗಲೇ ಕರೆಯಿಸಿ. ಸಂಗೀತ ವಿದ್ವಾಂಸರೇ, ಪ್ರಭುಗಳು ಆಸ್ಥಾನಕ್ಕೆ ಕರೆಯುತ್ತಿದ್ದಾರೆ. ಸಂಗೀತ ಕಚೇರಿಯನ್ನು ಪ್ರಾರಂಭಿಸಿ. ನಿಮ್ಮ ಅಪ್ಪನೆಯಂತೆ ಆಗಲಿ ಪ್ರಭು. ಸಾರಿ ಗ ಮ ಪ ದ ನಿ ಸ, ಸಾರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಪ್ರಭುಗಳೇ, ನಾನಿನ್ನು ಹೊರಡಲೆ? ಸಂಗೀತ ಕಚೇರಿ ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ? ತಗೊಳ್ಳಿ ನಿಮ್ಮ ಬಹುಮಾನ. ಧನ್ಯವಾದ ಪ್ರಭುಗಳೇ. ಸಂಗೀತ ಕಚೇರಿಯನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ? ಇನ್ನು ಮೇಲೆ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತಾಡಬೇಕೆಂದು ಡಂಗೂರ ಹೊಡಿಸಿ. ನಿಮ್ಮ ಅಪ್ಪನೇ ಅಂತೆ ಆಗಲಿ ಪ್ರಭು. ಕೇರಪ್ಪ ಕೇರಿ, ಇದರಿಂದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ನೀಡಿದ್ದಾರೆ. ತಪ್ಪಿದ್ದಲ್ಲಿ ಭಾರಿ ದಂಡ ವಿಧಿಸಲಾಗುವುದು. ರಂಗಣ್ಣ ರಂಗಣ್ಣ, ಊಟ ಆಯ್ತು ನನ್ನ? ಊಟ ಆಯ್ತು ಈರಣ್ಣ, ನಿಂದು ಆಯ್ತಾ? ನಂದು ಆಯ್ತು ರಂಗಣ್ಣ. ಪ್ರಭುಗಳೇ ಪ್ರಭುಗಳೇ ಪ್ರಭುಗಳೇ, ಏನಾಯ್ತು ಸೇನಾಧಿಪತಿಗಳೇ? ನಿಮ್ಮ ನಿಮ್ಮ ಕುದುರೆ ಕುದುರೆ ಲಾಯಕ್ಕೆ ಲಾಯಕ್ಕೆ ಬೆಂಕಿ ಬೆಂಕಿ ಬಿದ್ದಿದೆ. ಏನು, ನಮ್ಮ ಕುದುರೆ ಲಾಯ್ಕಿಗೆ ಬೆಂಕಿ ಬಿದ್ದೋರದಿಂದ ನಿನಗೆ ಖುಷಿಯಾಗಿದೆ? ನನಗೆ ಈ ವಿಷಯ ಕೇಳಿ ತುಂಬಾ ದುಃಖವಾಗಿದ್ದೇನೆ. ಇನ್ನು ಮೇಲೆ ರಾಜ್ಯದ ಎಲ್ಲ ಪ್ರಜೆಗಳು ನಗುತ್ತಾ ಮಾತಾಡಬೇಕೆಂದು ಡಂಗುರ ಹೊಡಿಸಿ. ಇನ್ನು ಮೇಲೆ ರಾಜ್ಯದ ಎಲ್ಲ ಪ್ರಜೆಗಳು ಅಳುತ್ತಾ ಮಾತಾಡಬೇಕೆಂದು ಡಂಗುರ ಹೊಡಿಸಿ. ನಿಮ್ಮ ಅಪ್ಪಣೆ ಅಂತ ಆಗಲಿ ಪ್ರಭು. ಕೇರಪ್ಪ ಕೇರಿ, ಎಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ನೀಡಿದ್ದಾರೆ. ತಪ್ಪಿದ್ದಲ್ಲಿ ಭಾರಿ ದಂಡ ವಿಧಿಸಲಾಗುವುದು. ಆಯ್ತು ನನ್ನ. ಊಟ ಆಯ್ತು ಈರಣ್ಣ, ನಿಂದು ಆಯ್ತಾ? ಆಯ್ತು ರಂಗಣ್ಣ. ಪ್ರಭುಗಳೇ, ಏನಾಯ್ತು ಮಂತ್ರಿಗಳೇ? ನಿಮ್ಮ ಪತ್ನಿಗೆ ಮಗುವಾಗಿದೆ. ಏನು? ನನಗೆ 10 ವರ್ಷದ ನಂತರ ಮಗುವಾಗಿದೆ. ನನಗೆ ಈ ವಿಷಯ ಕೇಳಿ ತುಂಬಾ ಸಂತೋಷವಾಗಿದೆ. ನಿಮಗೆ ದುಃಖವಾಗಿದೆ? ಇನ್ನು ಮೇಲೆ ರಾಜ್ಯದ ಎಲ್ಲ ಪ್ರಜೆಗಳು ನಗುತ್ತಾ ಮಾತಾಡಬೇಕೆಂದು ಡಂಗುರ ಹೊಡಿಸಿ. ನಿಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು. ಕೇರಪ್ಪ ಕೇರಿ, ಇಂದಿನಿಂದ ಎಲ್ಲಾ ಪ್ರಜೆಗಳು ನಗುತ್ತಾ ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ನೀಡಿದ್ದಾರೆ. ತಪ್ಪಿದ್ದಲ್ಲಿ ಭಾರಿ ದಂಡ ವಿಧಿಸಲಾಗುವುದು. ರಂಗಣ್ಣ, ಊಟ ಆಯ್ತು ನನ್ನ? ಊಟ ಆಯ್ತು ಈರಣ್ಣ, ನಿಂದು ಆಯ್ತಾ? ನಂದು ಆಯ್ತು ರಂಗಣ್ಣ. ಪ್ರಭುಗಳೇ ಪ್ರಭುಗಳೇ, ಏನಾಯ್ತು ಸೇನಾಧಿಪತಿಗಳೇ? ಪ್ರಭುಗಳೇ
ಸೇನಾಧಿಪತಿಗಳು ಎಷ್ಟೊಂದು ನಗುತ್ತಿದ್ದೀರಿ? ನಿಮ್ಮ 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 ಮಾತಾಶ್ರೀ ತೀರಿಕೊಂಡಿದ್ದಾಳೆ. ಏನು? ನಮ್ಮ ಮಾತೋಶ್ರೀ ತೀರಿಕೊಂಡಿದ್ದು ನಿನಗೆ ಖುಷಿ ಆಯಿತವೇ? ನನಗೆ ಈ ವಿಷಯ ಕೇಳಿ ತುಂಬಾ ದುಃಖವಾಗಿದ್ದೇನೆ. ಇನ್ನು ಮೇಲೆ ರಾಜ್ಯದ ಎಲ್ಲಾ ಪ್ರಜೆಗಳು ಮೊದಲಿನಂತೆ ಮಾತಾಡಬೇಕೆಂದು ಡಂಗುರ ಹೊಡಿಸಿ. ನಿಮ್ಮ ಅಪ್ಪನೇ ಅಂತಾಗಲಿ ಪ್ರಭು. ಮಾತೋಶ್ರೀ